ಬಿಪಿಎಲ್ ರೇಷನ್ ಕಾರ್ಡ್ ಇರುವವರಿಗೆ ಇಡೀ ಕರ್ನಾಟಕದಾದ್ಯಂತ ಪಡಿತರ ಚೀಟಿ ಹೊಂದಿದವರಿಗೆ ಇದೆ 2025 ಹೊಸ ವರ್ಷದಿಂದ 5 ಹೊಸ ರೂಲ್ಸ್ ಜಾರಿ. ಇಡೀ ಕರ್ನಾಟಕದಾದ್ಯಂತ ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇರುವ ಬಡ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಹೊಸ ವರ್ಷದಿಂದ ಹೊಸದಾಗಿ 5 ಹೊಸ ನಿಯಮಗಳನ್ನು ಜಾರಿಗೊಳಿಸುತ್ತಿದ್ದು, ರೇಷನ್ ಕಾರ್ಡ್ ಇರುವ ಪ್ರತಿಯೊಬ್ಬರೂ ಕೂಡ ತಪ್ಪದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೂ ಈಗಾಗಲೇ ಪ್ರತಿ ತಿಂಗಳು ರೇಷನ್ ಪಡೆದುಕೊಳ್ಳುತ್ತಿರುವ ಪಡಿತರ ಚೀಟಿದಾರರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಹೊಸ ವರ್ಷದಿಂದ ಹೊಸದಾಗಿ ಬದಲಾಗ್ತಾ ಇರೋ ನಿಯಮಗಳು ಏನು ಅನ್ನೋದಾದ್ರೆ, ಈ ಹೊಸ ನಿಯಮಗಳ ಪ್ರಕಾರ ಪಡಿತರ ಚೀಟಿದಾರರು ತಮ್ಮ ಕಾರ್ಡ್ಗಳನ್ನು ನವೀಕರಿಸಬೇಕು ಮತ್ತು ಕೆಲವು ಹೊಸ ಷರತ್ತುಗಳನ್ನು ಪೂರೈಸಬೇಕು. ಈ ನಿಯಮಗಳನ್ನು ಪಾಲಿಸಿದವರ ಪಡಿತರ ಚೀಟಿಯನ್ನು ರದ್ದುಗೊಳಿಸಬಹುದು. ಆದ್ದರಿಂದ ಈ ಹೊಸ ನಿಯಮಗಳು ಯಾವುವು ಮತ್ತು ಅವು ನಿಮಗೆ ಹೇಗೆ ಅನ್ವಯಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳನೇ ಮುಖ್ಯ. ಕಡ್ಡಾಯ KYC. ಎಲ್ಲ ಪಡಿತರ ಚೀಟಿದಾರರು ತಮ್ಮ KYC ಮಾಡಿಸಿಕೊಳ್ಳಲೇಬೇಕು. KYCಗೆ ಕೊನೆಯ ದಿನಾಂಕ 31 ಡಿಸೆಂಬರ್ 2024. KYC ಮಾಡದವರ ಪಡಿತರ ಚೀಟಿಯನ್ನು ರದ್ದುಗೊಳಿಸಬಹುದು. ಆದಾಯ ಮಿತಿ ಬದಲಾವಣೆಗಳು. ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿ, ಗ್ರಾಮೀಣ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ 2 ಲಕ್ಷ ರೂಪಾಯಿ. ಆಸ್ತಿ ಮಿತಿ. ನಗರ ಪ್ರದೇಶಗಳಲ್ಲಿ 100 ಚದರ ಮೀಟರ್ಗಿಂತ ಹೆಚ್ಚಿನ ಫ್ಲಾಟ್ಗಳನ್ನು ಮತ್ತು ಮನೆಗಳನ್ನು ಹೊಂದಿದವರು ಅನರ್ಹರಾಗಿರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ 100 ಚದರ ಮೀಟರ್ಗಿಂತ ದೊಡ್ಡದಾದ ಪ್ಲಾಟ್ಗಳನ್ನು ಹೊಂದಿದವರು ಅನರ್ಹರಾಗಿರ್ತಾರೆ. ವಾಹನ ಮಾಲೀಕತ್ವ. ನಗರ ಪ್ರದೇಶಗಳಲ್ಲಿ 4 ದ್ವಿಚಕ್ರ ವಾಹನಗಳನ್ನು ಹೊಂದಿರುವ ಅನರ್ಹರಾಗಿರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಅಥವಾ 4 ಚಕ್ರದ ವಾಹನಗಳನ್ನು ಹೊಂದಿದವರು ಅನರ್ಹರಾಗಿರ್ತಾರೆ. ಪಡಿತರ ಚೀಟಿಗಳ ವಿಧಗಳು. ಭಾರತದಲ್ಲಿ ಮುಖ್ಯವಾಗಿ 3 ವಿಧದ ಪಡಿತರ ಚೀಟಿಗಳಿವೆ. ಅಂತ್ಯೋದಯ ಅನ್ನ ಯೋಜನೆ AAY ಕಾರ್ಡ್. ಇದು ಬಡ ಕುಟುಂಬಗಳಿಗೆ. ಆದ್ಯತಾ ಕುಟುಂಬ PHH ಕಾರ್ಡ್. ಇದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ. ಆದ್ಯತೆಯೇತರ ಕುಟುಂಬ ಅಂದರೆ NPHH ಕಾರ್ಡ್. ಇದು ಬಡತನ ರೇಖೆಗಿಂತ ಮೇಲಿರುವ ಆದರೆ ಇನ್ನು ಸಬ್ಸಿಡಿ ಪಡಿತರಕ್ಕೆ ಅರ್ಹರಾಗಿರುವ ಕುಟುಂಬಗಳು. ಪಡಿತರ ಚೀಟಿಯ ಪ್ರಯೋಜನಗಳು. ಪಡಿತರ ಚೀಟಿಯಿಂದ ಹಲವಾರು ಪ್ರಯೋಜನಗಳಿವೆ. ಅಗ್ಗದ ಧಾನ್ಯಗಳು, ಗೋಧಿ, ಅಕ್ಕಿ, ಸಕ್ಕರೆ ಇತ್ಯಾದಿಗಳು ಅಗ್ಗದ ಬೆಲೆಯಲ್ಲಿ ಲಭ್ಯವಿದೆ. ಸರ್ಕಾರದ ಇತರ ಯೋಜನೆಗಳ ಪ್ರಯೋಜನಗಳು. ಪಡಿತರ ಚೀಟಿಯು ಸರ್ಕಾರದ ಇತರ ಹಲವು ಯೋಜನೆಗಳಿಗೆ ಪ್ರಮುಖ ದಾಖಲೆಯಾಗಿವೆ. ಗುರುತಿನ ಪುರಾವೆ. ಇದು ಸಾಮಾನ್ಯ ಗುರುತಿನ ಪುರಾವೆಯಾಗಿಯೂ ಕಾರ್ಯನಿರ್ವಹಿಸುತ್ತೆ. ಗ್ಯಾಸ್ ಸಬ್ಸಿಡಿ. LPG ಸಿಲಿಂಡರ್ ಮೇಲೆ ಸಬ್ಸಿಡಿ ಪಡೆಯಲು ಪಡಿತರ ಚೀಟಿಯ ಅಗತ್ಯ. ಆರೋಗ್ಯ ವಿಮೆ. ಸರ್ಕಾರದ ಅನೇಕ ಆರೋಗ್ಯ ವಿಮಾ ಯೋಜನೆಗಳಿಗೆ ಪಡಿತರ ಚೀಟಿಯ ಅಗತ್ಯವಿದೆ. ಪಡಿತರ ಪದಾರ್ಥಗಳಲ್ಲಿ ಬದಲಾವಣೆ. ಪಡಿತರ ಚೀಟಿಯಲ್ಲಿ ಲಭ್ಯವಿರುವ ಗೋಧಿ ಮತ್ತು ಅಕ್ಕಿಯ ಪ್ರಮಾಣವನ್ನು ಜನವರಿ 1, 2025ರಿಂದ ಪರಿಷ್ಕರಿಸಲಾಗಿದೆ. ಮೊದಲು 3 kg ಅಕ್ಕಿ ಮತ್ತು 2 kg ಗೋಧಿ, ಈಗ 2.5 kg ಅಕ್ಕಿ ಮತ್ತು 2 kg ಗೋಧಿ. ಈ ಮೂಲಕ ಅಕ್ಕಿಯ ಪ್ರಮಾಣ 0.5 kg ಇಳಿಕೆಯಾಗಿದೆ. ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಬದಲಾವಣೆ. ಮೊದಲು 14 kg ಗೋಧಿ ಮತ್ತು 21 kg ಅಕ್ಕಿ, ಈಗ 18 kg ಅಕ್ಕಿ ಮತ್ತು 17 kg ಗೋಧಿ, ಒಟ್ಟು 35 kg.